ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಈ ಒಂದು ಲೆಸನ್ನ 2 ಅಂಕದ ಪ್ರಶ್ನೆಗಳು, ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪರೀಕ್ಷೆ 1, 2 ಮತ್ತು 3ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. ಹಾಗೆ ಈ ಪಾಠಕ್ಕೆ ಸಂಬಂಧಿಸಿದಾಗೆ ಪರೀಕ್ಷಾ ದೃಷ್ಟಿಯಿಂದ ಮೈಂಡ್ ಮ್ಯಾಪ್, ಈ ಪಾಠದ ಎಲ್ಲ ಅಂಶಗಳನ್ನು ನೆನಪಿಟ್ಟುಕೊಳ್ಳಲು ಮೈಂಡ್ ಮ್ಯಾಪ್, ಸಮರಿ ಹಾಗೂ ಈ ಪಾಠದಿಂದ ಪರೀಕ್ಷಾ ಸಿದ್ಧತೆಗೋಸ್ಕರ 2 ಅಂಕದ ಪ್ರಶ್ನೆಗಳು ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ಗೆ ಬಂದಾಗ ಈ ಪಾಠದಿಂದ ಕೆಲವು ಅಂಶಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಇಲ್ಲಿ ಮೈಂಡ್ ಮ್ಯಾಪನ್ನು ನೀಡಲಾಗಿದೆ. ಇಲ್ಲಿ ಮೊದಲಿಗೆ ನೋಡಿದಾಗ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಲ್ಲಿ ಸೈನ್ಸ್ ಅಂದರೆ ಏನು, ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸೈನ್ಸ್ ಈಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್ where major rewards comes from the discovery itself. Scientists get much freedom, camaraderie and independence. They get much honors and promotions instead of money. ನೋಡಿ, ಇಲ್ಲಿ ಈ ಪ್ರಶ್ನೆಯನ್ನು ಕಳೆದ ಸಾಲಿನಲ್ಲಿ ಕೇಳಿದ್ದಾರೆ ಸೈಂಟಿಸ್ಟ್ನ ಬಗ್ಗೆ. ಆದ್ದರಿಂದ ಈ ಮೊದಲು 4 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿ. ನಂತರ ಕೇಲಿಸ್ ಬೋರೋಕ್, ಈ ಆಥರ್ನ ಬಗ್ಗೆ ನೋಡೋದಾದರೆ, ಈ ವಾಸ್ ಡೂಯಿಂಗ್ ರಿಸರ್ಚ್ ಆನ್ ಸೆಸ್ಮಿಕ್ ವೇವ್ಸ್. ಸೆಸ್ಮಿಕ್ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಅರ್ಥ್ಕ್ವೇಕ್. ಅವರು ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಪ್ಯಾಲೇಸ್ ಆಫ್ ನೇಷನ್ ಇನ್ ಜೆನೀವಾ, ಇಲ್ಲಿ ದ 3 ಸೂಪರ್ ನೇಷನ್ಸ್ ಗ್ಯಾದರ್ಡ್ ಇನ್ ಜೆನೀವಾ ಹಾಲ್ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ದೇ ಆರ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ನಂತರ ಕೇಲಿಸ್ ಬರೋಕ್ ಏನನ್ನು ಕಲಿತಾರೆ ಆ ಒಂದು ಜೆನೀವಾ ಮೀಟಿಂಗ್ನಿಂದ. ಆಸ್ ಎ ಸೈಂಟಿಸ್ಟ್ ಹಿ ಹ್ಯಾಸ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಹೂ think and interact the way he does. He learned that never to feel lonely in abroad. He also learned that while there is a science, there is a hope of survival. ಇನ್ನು ಮ್ಯಾಡ್ ಅಂತಕ್ಕಂಥ ಪದ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಮತ್ತು ಪೀಪಲ್ಸ್ನ ಬಗ್ಗೆ, those who are trained in theoretical physics are head-hunted by financial institutions. Those who are trained in biological science become founders and directors in the pharmaceutical industries. ನೋಡಿ, ಈ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಿಂದ ಈ ಕೀ ಪಾಯಿಂಟ್ಸನ್ನು ನೆನಪಿಟ್ಕೋಬೇಕಾಗುತ್ತೆ. ನಂತರ ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಮರಿಯನ್ನು ಸಹ ಇಂಗ್ಲೀಷ್ನಲ್ಲಿ ನೀಡಲಾಗಿರುತ್ತೆ. ನಂತರ ಕಳೆದ ಸಾಲು 2023-24ನೇ ವರ್ಷದಲ್ಲಿ 3 ಪರೀಕ್ಷೆಗಳು, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ಕೇಳಿರ್ತಕ್ಕಂತಹ 2 ಅಂಕದ ಪ್ರಶ್ನೆಗಳು ಇಲ್ಲಿ. ಹೌ ಕ್ಯಾನ್ ಎ ಸೈಂಟಿಸ್ಟ್ ಎನ್ಶೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್, ಇದು ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೆ KSEABಯ ಉತ್ತರ ಈ ರೀತಿ ಇದೆ. ಸೈಂಟಿಫಿಕ್ ರಿಸರ್ಚ್ ಈಸ್ ಆನ್ ಎಕ್ಸೈಟಿಂಗ್ ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೋನ್ ಆ್ಯಂಡ್ ದ ಟೋಕನ್ ಆಫ್ ಹ್ಯೂಮನ್ ಕೈಂಡ್ ಸರ್ವೈವಲ್. ಇಟ್ ಈಸ್ ದ ಸೈಂಟಿಸ್ಟ್ ವಿತ್ ದೇರ್ ಟೂಲ್ಸ್ ಆ್ಯಂಡ್ ಆರ್ ಅಪ್ ಟು ದಿ ಚಾಲೆಂಜ್ ಆ್ಯಂಡ್ ಕ್ಯಾನ್ ಎನ್ಶೂರ್ ದಟ್ ವಿ ಆಲ್ ಸೇಫ್ಲಿ ಮೂವ್ ವಿತ್ ದ ಟೈಮ್. ಇನ್ನು ಪರೀಕ್ಷೆ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್? ಆನ್ಸರ್, ದ ನ್ಯೂಕ್ಲಿಯರ್ ಪವರ್ಸ್ ವಾಂಟೆಡ್ ಟು ಸೈನ್ ಆನ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ದೇರ್ ವಾಸ್ ಎ ಪಾಸಿಬಿಲಿಟಿ ದಟ್ ಒನ್ ಆಫ್ ದೆಮ್ ಕುಡ್ ಸೀಕ್ರೆಟ್ಲಿ ಕಂಡಕ್ಟ್ ಎ ಟೆಸ್ಟ್. ಡಿಟೆಕ್ಟಿಂಗ್ ದ ವೈಲೇಷನ್ ವಾಸ್ ದಿ ಪ್ರಾಬ್ಲಮ್. ಅಂದರೆ ಅಲ್ಲಿ 3 ಸೂಪರ್ ಪವರ್ಸ್ ಯಾವುದು? UK, USSR ಮತ್ತು USA, ಅಂದರೆ ಇಂಗ್ಲೆಂಡ್, ರಷ್ಯಾ ಮತ್ತು ಅಮೇರಿಕಾ 3 ಜನ ಅಲ್ಲಿ ಯಾಕೆ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾರೆ ಅಂದಾಗ, ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರುತ್ತೆ, ಅದನ್ನು ಅವರು ಟೆಸ್ಟ್ ಮಾಡಬಾರ್ದು. ಇಲ್ಲಿ ಒಂದು ದೇಶಕ್ಕೆ ಗೊತ್ತಾಗದಾಗ ಇನ್ನೊಂದು ದೇಶ ಟೆಸ್ಟ್ ಮಾಡಿದಾಗ ಅದನ್ನು ಹೇಗೆ ನಾವು ಕಂಡುಹಿಡಿಯಬೇಕು ಅಂತಕ್ಕಂತಹ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಅಲ್ಲಿ ಸೇರಿರ್ತಾರೆ. ಇನ್ನು ಪರೀಕ್ಷೆ 3ರಲ್ಲಿ ಕೇಳಿರ್ತಕ್ಕಂತಹ 2 ಅಂಕದ ಪ್ರಶ್ನೆ, ಹೌ ಡಸ್ ದ ರೈಟರ್ ಪ್ರೈಸ್ ದ ಫೀಲಿಂಗ್ ಆಫ್ ಸಕ್ಸಸ್ ಆಫ್ ದಿ ಸೈಂಟಿಸ್ಟ್ಸ್? ಇಲ್ಲಿ ಉತ್ತರ ಈ ರೀತಿ ಇದೆ. Science is an exciting adventure. The major reward comes from the discovery itself. Instead of money, scientists get freedom, camaraderie and independence. ಈ 3 ಪ್ರಶ್ನೆಗಳು ಕಳೆದ ಸಾಲಿನಲ್ಲಿ 3 ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಹಾಗೆ ಈ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನಿಮಗಾಗಿ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಅಕಾರ್ಡಿಂಗ್ ಟು ಆಥರ್, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ದೋ ದೇ ಮೇ ನಾಟ್ ಅರ್ನ್ ಮಚ್ ಮನಿ? ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಪ್ರಶ್ನೆಯನ್ನು ಕಲಿಬೇಕಾಗತ್ತೆ.
ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ ಆಥರ್, ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್ ಬಿಕಾಸ್ ದೇ ಕೆನಾಟ್ ಲೈವ್ ವಿತೌಟ್ ಸೈನ್ಸ್. ದೇರ್ ಡಿಸ್ಕವರಿ ಬ್ರಿಂಗ್ಸ್ ದ ರಿವಾರ್ಡ್ ಇನ್ಸ್ಟೆಡ್ ಆಫ್ ಮನಿ. ದೇ ಎಂಜಾಯ್ ಫ್ರೀಡಮ್, ಡಿಸ್ಕವರಿಂಗ್ ದ ಮಿಸ್ಟರೀಸ್ ಆಫ್ ನೇಚರ್ ಆ್ಯಂಡ್ ಟೀಮ್ ವರ್ಕ್. ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ? ದ 3 ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಆನ್ agreement to put a ban on the nuclear weapon test. They met in Geneva to discuss the problem that arise as a result. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ವಾಟ್ ವಾಸ್ ದ ಪ್ರಾಬ್ಲಮ್? ದ ನ್ಯೂಕ್ಲಿಯರ್ ಪವರ್ಸ್ ವಾಂಟೆಡ್ ಟು ಸೈನ್ ಅನ್ ಅಗ್ರಿಮೆಂಟ್ ಟು ಸ್ಟಾಪ್ ದಿ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. There was a possibility that one of them could secretly conduct a test. Detecting the violation was the problem. How can you prove that scientists are most practical people in the world? It is through the work of scientists that we have medicines, electronics, new source of energy, modes of transport and green revolution. This proves that scientists are the most practical people. ಇನ್ನು ಐದನೇ ಪ್ರಶ್ನೆಗೆ ಬಂದಾಗ, ವಾಟ್ ಡಿಡ್ ಬರೋಕ್ ಲರ್ನ್ ಅಟ್ ದಿ ಜಿನೆವಾ ಸಮಿಟ್? ಆನ್ಸರ್ಗೆ ಬಂದಾಗ, he learnt that there were people all over the world who thought that acted the way he did. So he never felt lonely in abroad. He also realized that while there was science, there was a hope for the survival of mankind. Next, sixth question. How could the Kelly's Baroque help to solve the problem? The scientist was doing research on the theory of seismic waves. It turned out that the problem had a direct connection with the theory of seismic waves. ಇನ್ನು ಏಳನೇ ಪ್ರಶ್ನೆಗೆ ಬಂದಾಗ, ವಾಟ್ ವಾಸ್ ದ ಕಾಮನ್ ಥ್ರೆಡ್ ದಟ್ ಬೌಂಡ್ ಸೈಂಟಿಸ್ಟ್ ಫ್ರಮ್ ಆಪೋಸಿಟ್ ಸೈಡ್ಸ್ ಆಫ್ ಐರನ್ ಕರ್ಟೈನ್? ದ ಸೈಂಟಿಸ್ಟ್ಸ್ ಆರ್ ಏಬಲ್ ಟು ವರ್ಕ್ ಔಟ್ ಎ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರೆಸ್ಪೆಕ್ಟ್, ಹಾರ್ಡ್ ಎವಿಡೆನ್ಸ್, indisputable ranking by expertise only and persist self-criticism. ಇನ್ನು ಎಂಟನೇ ಪ್ರಶ್ನೆ, how does basic science help one's career? The knowledge of basic science give us new source of energy, mineral deposits, efficient defense from terrorism, cure for cancer and new forms of transportation. ಇನ್ನು ಕೊನೆಯ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, how can a scientist ensure our safety in the world? Scientific research is an exciting venture into the great unknown and the token of humankind's survival. It is the scientists with their tools that are up to the challenge and can ensure that we will safely move with the time. ಇದಾದ ನಂತರ ಕಳೆದ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹ ಇಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಣ್ಣದಾಗಿ ಮೋರ್ ವರ್ಡ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ PDF ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ನೀಡಲಾಗಿರುತ್ತೆ. ಇವುಗಳನ್ನು ಓದಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.